ನಮಸ್ಕಾರ ಎಲ್ಲರಿಗೂ KNR ಕ್ರಿಯೇಟಿವ್ ಝೋನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಪಾರ್ಕ್ ಈವೆಂಟ್ಸ್ ಅರ್ಪಿಸುವ ನಾಸ್ಟಾಲ್ಜಿಕ್ ಕಾರ್ನಿವಲ್ ಟ್ರಾವೆಲ್ ಬ್ಯಾಕ್ ಟು 90s ಕಂಪ್ಲೀಟ್ ಈವೆಂಟ್ನ ನೋಡಬಹುದು. ನಿಮ್ಮ ಬಾಲ್ಯದ ಗೋಲ್ಡನ್ ಡೇಸ್ನ ನೆನಪು ಮಾಡಿಸುತ್ತೆ ಈ ವಿಡಿಯೋ ನೋಡುವಾಗ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ವಿಡಿಯೋಸ್ನ ಮೊದಲ ಬಾರಿ ನೋಡ್ತಾ ಇದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಈವೆಂಟ್ ನಡೆದಿದ್ದು ಬೆಂಗಳೂರಿನ JP ನಗರ್ ದುರ್ಗಾ ಪರಮೇಶ್ವರಿ ಮೈದಾನದಲ್ಲಿ. ಬೆಂಗಳೂರಿನಲ್ಲಿ ಹಲವಾರು ಕಡೆ ಈ 90s ಥೀಮ್ ಈವೆಂಟ್ನ ಮಾಡ್ತಾ ಇರ್ತಾರೆ. ಇದು ಫ್ರೀ ಎಂಟ್ರಿ ಆಗಿರುತ್ತೆ. ಬನ್ನಿ ಹಾಗಾದ್ರೆ ಇಲ್ಲಿ ಏನೆಲ್ಲ ಇಟ್ಟಿದ್ರು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೀವು ಹಳೆ ಕಾಲದ ಬೈಕ್ಸ್ಗಳನ್ನು ಕಾಣಬಹುದು. ಇಲ್ಲಿರುವ ಬೈಕ್ಸಲ್ಲಿ ನಿಮಗೆ ಇಷ್ಟವಾದ ಬೈಕ್ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಲ್ಲಿ ಟೇಪ್ ರೆಕಾರ್ಡರ್, ಟೇಬಲ್ ಫ್ಯಾನ್, ಮ್ಯೂಸಿಕ್ ಪ್ಲೇಯರ್, ಕಾಯಿನ್ ಬೂತ್, ಹಾಗೆ ಹಳೆಯ ಕಾಯಿನ್ಸ್ ಮತ್ತು ನೋಟುಗಳನ್ನು ಇಟ್ಟಿದ್ರು. ಹಾಗೆ ಇಲ್ಲಿ ಕೀಪ್ಯಾಡ್ ಮೊಬೈಲ್ಸ್ ಕೂಡ ಇಟ್ಟಿದ್ರು. ಇದರಲ್ಲಿ ನಿಮ್ಮ ಫೇವ್ರೆಟ್ ಕೀಪ್ಯಾಡ್ ಮೊಬೈಲ್ ಯಾವುದು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಈ ಸ್ಟಾಲಲ್ಲಿ ಹಲವಾರು ತರಹದ ಚಾಕ್ಲೇಟ್ಸ್, ತಿಂಡಿಗಳು ಮತ್ತು ಬಾಲ್ಯವನ್ನು ನೆನಪಿಸುವ ಆಹಾರಗಳನ್ನು ಇಟ್ಟಿದ್ರು. ಹಾಗೆ ನಾವು ಬಾಲ್ಯದಲ್ಲಿ ಉಪಯೋಗಿಸಿರುವಂತಹ ಪೆನ್, ಪೆನ್ಸಿಲ್ ಮತ್ತು ಗೇಮ್ಸ್ ಐಟಮ್ಸ್ನ ಕೂಡ ಇಟ್ಟಿದ್ರು. ನಿಮಗೆ ಇವುಗಳಲ್ಲಿ ಯಾವುದೆಲ್ಲ ನೆನಪಿದೆ, ಹಾಗೆ ಯಾವುದು ನಿಮ್ಮ ಫೇವ್ರೇಟ್ ಅಂತ ಕಮೆಂಟ್ ಮೂಲಕ ತಿಳಿಸಿ. అడబెట్టు తీసుకుంటావా
ಇಲ್ಲಿಂದ ಶಾಪಿಂಗ್ ಸ್ಟಾಲ್ಸ್ ಇರುತ್ತೆ, ಒಂದೊಂದಾಗಿ ನೋಡ್ತಾ ಹೋಗೋಣ. हैंगिंग माइक्रो वन डिश होती है तो बस तारो जन बॉयज जन ओई खाली ओ जाते है हमारे ಸರ್ವಿಸ್ ಕೆಲ ಅನ್ಕೊಂಡ್ರ ಎರಡು ನೆಕ್ಸ್ಟ್ ಎರಡು ಏ ಆಯ್ರ ಊರಿಗೆ ಕಡ ಇಲ್ಲಿ ಚಿನ್ನು ಎಲ್ಲ ಒಂದೊಂದೇ ಪೀಸ ಇರೋದು ಇಷ್ಟ ಆಯಿತು. ಅಡಿಗೆ ನೋಡಿ ವಾಟರ್ನಲ್ಲಿ ಮಿಕ್ಸ್ ಮಾಡೋಕ್ಕದು कितना आ रही है 120 ಇಲ್ಲ ತಗೊಂಡ್ಬರ್ತೀನಿ ನೋಡ್ಕೊಳ್ತೀರಾ ಮಾಲ್ ಬನ್ನಿ ಸರ್ ಕಡಲೆ ಬೀಜ ಟೇಸ್ಟ್ ನೋಡಿ ಸರ್ ಮೇಡಮ್ ಬನ್ನಿ ತೊಳಿ ಎಲ್ಲ ತಗೊಂಡು ನೋಡ್ರಿ ಟೌಸ್ ಮೇಡಮ್
कम कर देती है ಇದಕ್ಕೆ ಬಾಲ್ಸ್ ಕೊಡ್ತೇವೆ ಅಷ್ಟರ ಕೆಲಸ ಇಲ್ಲಿ ಇವರು ಗ್ಯಾಸ್ ಸೇಫ್ಟಿ ಡಿವೈಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ. ಹಾಗೆ ನಿಮಗೂ ಈ ಗ್ಯಾಸ್ ಸೇಫ್ಟಿ ಡಿವೈಸ್ ಬೇಕಾದರೆ ಲಾಸ್ಟಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ನೋಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಲೆ ಸರ್. ಇದು ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತ. ಇದು ಯೂಸ್ ಮಾಡೋದ್ರಿಂದ ಸಿಲಿಂಡ್ರಿಂದ ಗ್ಯಾಸ್ ಸ್ಟೋರ್ಗೂ ಎಲ್ಲೇ ಲೀಕೇಜ್ ಆದರೂ ಆಟೋ ಕಟ್ ಆಫ್ ಆಗುತ್ತೆ. ಆಮೇಲೆ ಗ್ಯಾಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇದರಲ್ಲಿ. ನಮ್ಮನೆ ನಾರ್ಮಲ್ ರೆಗ್ಯುಲೇಟರ್ ಇದಕ್ಕೆ ಫಿಕ್ಸ್ ಮಾಡ್ಬೋದು. ಇಂಡಿಯನ್ SP ಭಾರತ್ ಗೌರ್ಮೆಂಟ್ ಯಾವುದೇ ಇರಲಿ, ಸೇಮ್ ಸಿಲಿಂಡ್ರಿಗೆ ಯಾವ ರೀತಿ ರೆಗ್ಯುಲೇಟರ್ ಹಾಕ್ತೀರಿ ಅದೇ ರೀತಿ ಹಾಕೋದು, ಆನ್ ಮಾಡೋದು. ಇವಾಗ ಸ್ಟೋವ್ ಆನ್ ಇರುವಾಗ ಸ್ಟೋವ್ ಉರಿತಾ ಇದೆ ನೋಡಿ. ಸ್ಟೋವ್ ಉರಿಯುವಾಗ ಈ ಪೈಪ್ ಹೀಟ್ ಆಗಿ, ಲೂಸ್ ಆಗಿ, ಮೆಲ್ಟ್ ಆಗಿ, ಕ್ರ್ಯಾಕ್ ಆಗಿ, ಮಕ್ಕಳಾರ್ದಕ್ಕೆ ಯಾವುದೇ ಒಂದು ಕಾರಣಕ್ಕೆ ಈ ರೀತಿ ಹೊರಗಡೆ ಬಂದರೆ ನಾರ್ಮಲ್ ರೆಗ್ಯುಲೇಟರ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಗ್ಯಾಸ್ ಹೋಗುತ್ತೆ. ನಮ್ಮ ಡಿವೈಸ್ ಇರೋದ್ರಿಂದ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ. ಒಂದೇ ಒಂದು ನಮ್ಮ ಗ್ಯಾಸು ಬರೋಲ್ಲ. ಇವಾಗ ನೋಡಿ, ಮತ್ತೆ ಸ್ಟೋವ್ ಆನ್ ಮಾಡಿದ್ರು ಆನ್ ಆಗೋಲ್ಲ. MCB ಥರ ಟ್ರಿಪ್ ಆಗುತ್ತೆ. MCB ಹೆಂಗೆ ರೀಸೆಟ್ ಮಾಡ್ತೀವಿ, ಇದನ್ನು 2 ಟೈಮ್ ರೀಸೆಟ್ ಮಾಡಬೇಕು, ಅವಾಗ ಮತ್ತೆ ಆನ್ ಆಗುತ್ತೆ. ಈ ಪೈಪು ಹಳಿದಾಗಿ ಯೂಸ್ ಮಾಡ್ತಾರೆ, ರಿಂಕಲ್ಸ್ ಬಿದ್ದು ರಾತ್ರಿ ಹೊತ್ತು ಇಲ್ಲಿ ಕಚ್ಚಿ ಈ ಥರ ಏನಾರ ಪೈಪೇ ಡ್ಯಾಮೇಜ್ ಆದರೂ ಸಹಿತ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ. ಆಮೇಲೆ ಸಿಲಿಂಡ್ರಲ್ಲಿ ವಾಷರ್ ಇರುತ್ತೆ. ಕೆಲವೊಂದು ಟೈಮಲ್ಲಿ ವಾಷರ್ ಕಟ್ಟಾಗಿ, ಹಾರ್ಡಾಗಿ, ಲೂಸ್ ಆದಾಗ ಇದು ಭಾಳ ಇಂಪಾರ್ಟೆಂಟ್. ಸಿಲಿಂಡರ್ ಇರ್ತಕ್ಕಂಥ ವಾಷರು ಇದು ಕಟ್ಟಾಗಿ, ಹಾರ್ಡಾಗಿ, ಲೂಸ್ ಆದವಾಗ ನಮ್ಮ ಮನೆ ನಾರ್ಮಲ್ ರೆಗ್ಯುಲೇಟರ್ ಹಾಕ್ಕೊಂಡ್ರೆ ನಿಮ್ಗೆ ಈ ಥರ ಲೀಕೇಜ್ ಆಗುತ್ತೆ. ಅದೇ ನಮ್ಮ ಡಿವೈಸ್ ಹಾಕ್ಬಿಟ್ರೆ ನಿಮ್ಗೆ ಆ ಪ್ರಾಬ್ಲಮ್ ಬರೋಲ್ಲ. ವಿತೌಟ್ ವಾಷರ್ ಯೂಸ್ ಮಾಡಬಾರ್ದು. ಅವ್ರು ವಾಷರ್ ಕಟ್ ಆಗಿದ್ರು ಸಹಿತ ನಮ್ಮ ಡಿವೈಸ್ ಹಾಕೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ನೋಡಿ, ವಾಷರ್ ಇಲ್ಲೇ ಇದೆ. ಈ ಸಿಸ್ಟಮಲ್ಲಿ ಪೈಪ್ ಹೊರಗಡೆ ಬಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ. 30 ಇಯರ್ಸ್ ಲೈಫ್ ಇರುತ್ತೆ, 3 ಇಯರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ, ಇನ್ಶೂರೆನ್ಸ್ ಇರುತ್ತೆ, 20% ಗ್ಯಾಸ್ ಸೇವ್ ಆಗುತ್ತೆ. ಡೈಲಿ ಇಲ್ಲಿ ಆನ್ ಆಫ್ ಮಾಡೋದಕ್ಕಾಗಲ್ಲ, ಸ್ಟೋವ್ ಒಂದು ಆನ್ ಆಫ್ ಮಾಡ್ಕೊಂಡ್ರೆ ಸಾಕು. 4500 MRP, ಆಫ್ಟರ್ ಡಿಸ್ಕೌಂಟ್ 1800 ರುಪೀಸ್ ಆಗುತ್ತೆ. ಥ್ರೂಔಟ್ ಇಂಡಿಯಾ ಎಲ್ಲ ಕಡೆಯೂ ಸರ್ವಿಸ್ ಕೊಡ್ತಾರೆ. ಯಾವ್ದು ನಿಮ್ಮದು? चीफ वेकेंसीज देखना, स्ट्रॉबेरी, एलोवेरा, पपाया. बेस इज सेम. क्या सर? ये 3,500. 3,500. ಇದೆಷ್ಟು? ಏನಾಂಟಿ ಇದು ಕ್ಯಾಬ್ ಕಳಿಸ್ಬೇಕಾ, ಡ್ರೈವರ್ ಕಳಿಸ್ಬೇಕಾ? ಹೋಗಿ ಕರ್ಕೊಂಬಂದ್ಬಿಡಿ. गैस टेबल वेरी औषधि सामान हाँ, दवा लेके जाओ, जड़ी बूटी सर, गैस के लिए आ ही रहे भैया.
ಈ ಈವೆಂಟಲ್ಲಿ ಮಕ್ಕಳಿಗಾಗಿ ಹಲವಾರು ತರಹದ ತಿಂಡಿ ತಿನಿಸುಗಳು ಹಾಗೆ ಗೇಮ್ಸ್ನ ಕೂಡ ಇಟ್ಟಿದ್ರು. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈ 90s ಮೆಮೊರೀಸ್ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.